ಕಾಮಿಡಿ ತಂಡದ ಮೂಲಕ ಎಲ್ರಿಗೆ ಹತ್ತಿರವಾಗಿದ್ದಂತಹ ರಾಕೇಶ್ ಪೂಜಾರಿ ಅವರು ಇನ್ನಿಲ್ಲ ಅನ್ನುವಂತಹ ನೋವನ್ನ ಇಡೀ ತಂಡಕ್ಕೆ ಅರ್ಗಿಸಿಕೊಳ್ಳಕ್ಕಾಗ್ತಾ ಇಲ್ಲ. ಕಾಮಿಡಿ ಕಿಲಾಡಿ ಶೋ ಮೂಲಕ ಮನರಂಜಿಸಿದಂತ ರಾಕೇಶ್ ಪೂಜಾರಿ ಇನ್ನು ನೆನಪು ಮಾತ್ರ. ಸೊ ಅವರ ಜೊತೆಗೆ ಕಾಮಿಡಿ ಮಾಡಿಕೊಂಡು ದಿನ ಅವ್ರ ಜೊತೆ ಹರಟೆ ಹೊಡ್ಕೊಂಡಿದ್ದಂಥ ಒಂದಿಷ್ಟು ಸ್ನೇಹ ಬಳಗ ಬೆಂಗಳೂರಲ್ಲಿದೆ ಇದ್ದಾರೆ. ಸೊ ಅವರಲ್ಲಿ ಒಬ್ಬರು ದಿವ್ಯಾ ಅವರು. ಸೊ ಗೊತ್ತಿರ್ಬೋದು ನಿಮಗೆ, ಸದಾ ನಗಿಸ್ತಾ ಇದ್ದಂಥ ಒಂದು ಗುಂಪಿಂದ ರಾಕೇಶ್ ಪೂಜಾರಿ ಇವತ್ತು ಎಕ್ಸಿಟ್ ಆಗಿದ್ದಾರೆ. ಸೊ ಇದ್ರ ಬಗ್ಗೆ ಮಾತಾಡೋಕ್ಕೆ ದಿವ್ಯಾ ಅವರು ಇದ್ದಾರೆ. 33 ವರ್ಷ ಸಾಕಷ್ಟು ಕನಸು ಹೊತ್ತಂತಹ ವ್ಯಕ್ತಿ ರಾಕೇಶ್ ಪೂಜಾರಿ ಇವತ್ತಿಲ್ಲ, ಅದನ್ನ ಅರ್ಗಿಸ್ಕೊಳ್ಳಕ್ಕೂ ಆಗ್ತಾ ಇಲ್ಲ. ಸೊ ನೀವು ಕಂಡಂತೆ ರಾಕೇಶ್ ಪೂಜಾರಿ ಹೆಂಗಿರ್ತಿದ್ರು? ಫ್ರೆಂಡ್ಲಿ ನೇಚರ್ಡ್ ಮೇಡಮ್. ನಾನು ಆಲ್ರೆಡಿ ಎಲ್ಲ ಕಡೆ ಅದನ್ನೇ ಹೇಳ್ತಾ ಇರೋದು. ಅವನಂಥ ಸ್ನೇಹ ಜೀವಿ ನಾನು ಎಲ್ಲೂ ನೋಡಿಲ್ಲ. ಯಾಕೆಂತ ಹೇಳಿದ್ರೆ ಕಾಮಿಡಿ ಕಿಲಾಡಿ ಅಂದರೆ ಅಲ್ಲಿ ಕೇವಲ ಆರ್ಟಿಸ್ಟ್ ಮಾತ್ರ ಅಲ್ಲ, ನಿಮಗೆ ಗೊತ್ತಿರುತ್ತೆ, ಟೆಕ್ನಿಷಿಯನ್ಸ್ಗಳಿರ್ತಾರೆ, ಆಮೇಲೆ ಬರೋವಂಥ ಆಡಿಯನ್ಸ್ಗಳಿರ್ತಾರೆ, ಎಲ್ಲರೂ ಇರ್ತಾರೆ. ಎಲ್ರಿಗೂ ಇಷ್ಟ ಆಗೋವಂಥ ವ್ಯಕ್ತಿ ಅವನು. ಅವರು ಒಬ್ಬರ ಹತ್ರ ಒಂಥರ, ಇನ್ನೊಬ್ಬರು ಹತ್ರ ಒಂಥರ ಹಂಗಿದ್ದಿಲ್ವೇ ಇಲ್ಲ. ರೆಗ್ಯುಲರ್ ಆಗಿ ಸಿಗೋ ವ್ಯಕ್ತಿ ಜೊತೆ ಹೇಗಿರ್ತಿದ್ನೋ ಹಾಗೆ ಅಪರೂಪಕ್ಕೆ ಸಿಗೋ ವ್ಯಕ್ತಿ ಜೊತೆನೂ ಹಾಗೆ ಇರ್ತಿದ್ದ. ಅದೇ ಕ್ಲೋಸ್ಲಿನೆಸ್ಸು, ಅದೇ ತುಂಟಾಟ, ಅದೇ ಇದು. ಅಂಥವನಿಗೆ ಸಡನ್ ಹಿಂಗಾಯ್ತು ಅನ್ನೋದು ಶಾಕಿಂಗ್ ಆ್ಯಕ್ಚುಲಿ. ಅದು ಇನ್ನೊಂದು ಏನಾಯಿತು ಅಂತ ಹೇಳಿದ್ರೆ, ಒಂದು ಒಳ್ಳೆ ದೊಡ್ಡ ಸಿನಿಮಾದಲ್ಲಿ ಕೂಡ ಅವನು ಒಂದು ಪಾತ್ರ ಮಾಡೋದ್ರಲ್ಲಿದ್ದ. ನಾವು ಕಾಯ್ತಾ ಇದ್ವಿ ಅವನ್ನ ಆ್ಯಕ್ಚುಲಿ ಬಿಗ್ ಸ್ಕ್ರೀನಲ್ಲಿ ನೋಡ್ಬೇಕಂತ ಕಾಯ್ತಾ ಇದ್ವಿ. ಈ ಥರ ನ್ಯೂಸಲ್ಲಿ ನೋಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ರಾಕೇಶ್ ಇಲ್ಲ ಅನ್ನುವಂಥದ್ದು ನಿಮಗೆ ಯಾವಾಗ ಗೊತ್ತಾಯ್ತು? ಅಂದರೆ ಎಷ್ಟೊತ್ತಿಗೆ ನಿಮಗೆ ಕಾಲ್ ಬಂತು ರಾಕೇಶ್ ಅವರಿಗೆ ಏನಾಯಿತು ಅಂತ? ಯಾವಾಗ ನಿಮಗೆ ಗೊತ್ತಾಗಿರೋದು? ಅಂದರೆ ಮಧ್ಯರಾತ್ರಿಯಿಂದನೇ ಫೋನ್ ಬರೋಕ್ಕೆ ಶುರು ಆಗಿದೆ ಮೇಡಮ್. ಬಟ್ ನಮ್ಮದು ಫೋನ್ಸ್ ಸೈಲೆಂಟ್ ಇತ್ತು. ಯೂಶ್ವಲಿ ಮಗು ಮಲಗಿರೋದ್ರಿಂದ ಸೈಲೆಂಟ್ ಇಟ್ಬಿಡ್ತೀವಿ ನಾವು. ಬಟ್ ಜಿ ಅವ್ರದ್ದು ವೈಬ್ರೇಟ್ ಇತ್ತಲ್ಲ, ಕಂಪ್ಲೀಟ್ ವೈಬ್ರೇಷನ್ ಸ್ಟಾರ್ಟ್ ಆಯಿತು. ಬ್ಯಾಕ್ ಟು ಬ್ಯಾಕ್ ಅದು ಗೊತ್ತಾಗ್ತಿತ್ತು. ಫಸ್ಟ್ ಎದ್ದು ಅವರೇ ಫೋನ್ ಪಿಕ್ ಮಾಡಿದ್ರು. ಒಂದು 4:15, 4:30 ಅರೌಂಡ್ ಅನ್ಕೊತೀನಿ. ಎದ್ದಿದ್ದೆ ನಮ್ಮ ಕಾಮಿಡಿ ಕಿಲಾಡಿ ಸದಾನಂದ ಅವ್ರ ಫೋನ್ ಆಗಿತ್ತು. ಅವರು ಈ ಥರ ರಾಕೇಶ್ ಇನ್ನಿಲ್ಲ ಅಂತ ಹೇಳುವಾಗ ಶಾಕ್ ಆಯಿತು. ನಾನು ಸಡನ್ ಎಚ್ಚರಾಗಿ ನೋಡಿದೆ. ಆಮೇಲೆ ನನ್ನ ಫೋನು ನೋಡಿದಾಗ ಒಂದಷ್ಟು ಮಿಸ್ ಕಾಲ್ಸ್ಗಳಿತ್ತು. ಮತ್ತು ಸ್ವಲ್ಪ ಎಲ್ಲರ ಹತ್ರ ವಿಚಾರ ಮಾಡಿದ್ಮೇಲೆ ಆಮೇಲೆ ಖುದ್ದು ಅನೀಶ್ ಹತ್ರ ಕೇಳಿದೆ ನಾನು. ಅನೀಶು, ರಾಕೇಶ್, ಪ್ರವೀಣ್ ಜೈನ್ ಇವರೆಲ್ಲ ಒಟ್ಟಿಗೆ ಇದ್ದವರು, ಸೂರಜ್ ಇವರೆಲ್ಲ ಒಂದೇ ರೂಮ್ ಮಾಡಿಕೊಂಡು ಇದ್ದಿದ್ದು ನಾಗರಬಾವಿಲಿ. ಸೊ ಏನೇ ಚಲನವಲನಗಳಿದ್ರು ಗೊತ್ತಿರ್ತಿತ್ತು ಅನೀಶಿಗೆ. ಅನೀಶನ್ ಕೇಳಿದಾಗ ಅವನು ಹೌದು ಕಣ ಇಲ್ಲ ಅಂತ ಹೇಳ್ದ. ಅದೇ ಏನಾಗ್ತಿದೆ, ಏನು ನಡೀತಿದೆ ಅನ್ನೋ ಅಷ್ಟರಲ್ಲೇ ಎಲ್ಲ ಇಷ್ಟೆಲ್ಲ ಆಗೋಯ್ತು ಆ್ಯಕ್ಚುಲಿ. ಏನಾಗಿತ್ತಂತೆ ಇಷ್ಟೆಲ್ಲ ಆದಮೇಲೆ ನೀವು ವಿಚಾರಿಸಿರ್ತೀರ? ಸೊ ಏನಾಯಿತು, ಯಾವ ಟೈಮಲ್ಲಿ ಆಯಿತು, ಹಾಸ್ಪಿಟಲ್ಗೆ ಹೋಗಿದ್ರಾ, ಏನಾಗಿದ್ದು ಆ್ಯಕ್ಚುಲಿ ರಾಕೇಶ್ ಪೂಜಾರಿ? ಅಂದರೆ ಮೇಡಮ್ ನನಗೆ ಎಕ್ಸಾಕ್ಟ್ ಕ್ಲಿಯರ್ ಪಿಕ್ಚರ್ ಸಿಗ್ತಾ ಇಲ್ಲ. ಯಾಕೆ ಅಂದರೆ ನನಗೆ ಫಸ್ಟ್ ವಿಷಯ ಬಂದಿದ್ದೇನು ಅಂತ ಹೇಳಿದ್ರೆ, ಲೈಕ್ ಪ್ಲೇಟ್ಲೆಟ್ಸ್ ಕೌಂಟ್ ಏನೋ ಕಮ್ಮಿ ಆಗಿದೆ ಅಥವಾ ಪಲ್ಸ್ ರೇಟ್ ಏನೋ ಕಮ್ಮಿ ಆಗಿದೆ ಅನ್ನೋ ರೀತಿಲಿ ನನಗೆ ಬಂದಿದ್ದು. ಅದರಿಂದ ಹಾಸ್ಪಿಟಲ್ಗೆ ಹೋದರು. ಆಮೇಲೆ ಹಾರ್ಟ್ ಅಟ್ಯಾಕ್ ಅಂತ ಗೊತ್ತಾಯಿತು ಅಂತ ವಿಷಯ ನನಗೆ ಬಿದ್ದಿದ್ದು ಕಿವಿಗೆ. ಬಟ್ ಆಮೇಲೆ ಸ್ವಲ್ಪ ಫಾರ್ ಶೋರ್ ಏನು ಅಂತ ಹೇಳಿದ್ರೆ ಪಲ್ಸ್ ರೇಟೇ ಡೌನ್ ಆಗಿದೆ ಅನ್ನೋದು ಫಾರ್ ಶೋರ್. ಬಟ್ ಕೆಲವರು ಲೋ BP ಅಂತ ಹೇಳ್ತಾರೆ. ಎಕ್ಸಾಕ್ಟ್ ವಿಷಯ ಗೊತ್ತಾಗ್ತಿಲ್ಲ. ರೀಸನ್ ಏನು ಅಂದರೆ, ಇದ್ದಾರೆ ನಮಗೆ ತಿಳಿದವರು, ನಮ್ಮ ಆತ್ಮೀಯರಲ್ಲಿ ತುಂಬ ಜನ ಅಲ್ಲಿದ್ದಾರೆ. ಬಟ್ ಎಲ್ಲ ದುಃಖದಲ್ಲಿದ್ದಾರೆ. ಅಲ್ಲಿ ಏನು ಮಾಡೋದು, ನಾವು ಫೋನ್ ಮಾಡಿ ಕೇಳೋದಕ್ಕೂ ಬಾಯಿ ಬರ್ತಾ ಇಲ್ಲ. ಬಿಕಾಸ್ ಇದು ಒಂಥರ ಶಾಕಿಂಗೇ ಅಲ್ವಾ ಇದು ನಿಜವಾಗ್ಲೂ. ಅವನಿಲ್ಲ ಅನ್ನೋದೇ ಸತ್ಯ ಅಷ್ಟೆ. ಸೊ ಹಾರ್ಟ್ ಅಟ್ಯಾಕು, ಲೋ BP ಇತ್ತು, ಪಲ್ಸ್ ರೇಟ್ ಎಲ್ಲ ಕಮ್ಮಿ ಆಯಿತು ಅಂತ ಏನಾದರೂ ಸ್ಟ್ರೆಸ್ ಇತ್ತಾ ರಾಕೇಶ್ ಪೂಜಾರಿಗೆ? ಅಥವಾ ಅವರು ಮೆಹಂದಿಯಲ್ಲಿ ಇದ್ದಂಥ ಒಂದು ಮೆಹಂದಿ ಇವೆಂಟಲ್ಲಿ ಇದ್ದಂಥ ಒಂದು ವಿಡಿಯೋ ಒಂದಿಷ್ಟು ಹರಿದಾಡ್ತಾ ಇದೆ. ಕಾಂತಾರ ಚಾಪ್ಟರ್ 1 ಕೂಡ ಶೂಟಿಂಗಲ್ಲಿ ಬ್ಯುಸಿ ಆಗಿದ್ರು. ಸೊ ಏನಾಗಿತ್ತು ಅಂದರೆ, ಮುಗಿಸ್ಕೊಂಡು ಮೆಹಂದಿಗೆ ಬಂದು ಅಲ್ಲಿ ಈ ಥರ ಅನಾಹುತ ಆಗಿರೋದು ಯಾವಾಗ ಇನ್ಸಿಡೆಂಟ್ ಆಗಿರೋದಂತೆ? ಇಲ್ಲ, ಅದು ಮೆಹಂದಿದು ಮುಗಿಸ್ಕೊಂಡಿದ್ದಾನೆ, ಡಾನ್ಸ್ ಗಿನ್ಸ್ ಎಲ್ಲ ಚೆನ್ನಾಗಿ ಮಾಡಿದಾನಂತೆ. ಅದಾದಮೇಲೆ ಅವನಿಗೆ ಸ್ವಲ್ಪ ಸುಸ್ತು ಫೀಲ್ ಆಗಿದೆ. ಬಟ್ ಕೆಲವ್ರು ಏನಂತ ಇದ್ದಾರೆ, ಅದು ಹೆವಿ DJ ಸೌಂಡಿಂದ ಅವ್ನಿಗೆ ಹಂಗಾಗಿದೆ ಅಂತ. ಚಾನ್ಸ್ ಇಲ್ಲ. ನಾವು ಶೂಟಿಂಗ್ ಮಾಡೋವಂಥವ್ರು ದೊಡ್ಡ ನಿಮಗೆ ಗೊತ್ತಿರುತ್ತೆ, ದೊಡ್ಡ LED ಸ್ಕ್ರೀನ್ಸು, ದೊಡ್ಡ ಲೈಟ್ಸು, ದೊಡ್ಡ ಸೌಂಡ್ ಸಿಸ್ಟಮ್ ಮಧ್ಯ ಇರೋರು ನಾವು. ಜಸ್ಟ್ ಒಂದು DJ ಸಿಸ್ಟಮಿಂದ ಏನೋ ಎಫೆಕ್ಟ್ ಆಗಲ್ಲ. ಸ್ಟ್ರೆಸ್ ಅನ್ನೋದು ಅವನಿಗೆ ಇರಲಿಲ್ಲ ಮೇಡಮ್. ತುಂಬ ಹೆಲ್ದಿ ಹುಡುಗ ಅವನು. ಅದೇ ಶಾಕಿಂಗ್. ಅಟ್ಲೀಸ್ಟ್ ಏನೋ ಸ್ವಲ್ಪ ಹೆಲ್ತ್ ವೇರಿ ಆಗ್ತಿತ್ತೇನೋ ಅಥವಾ ಅವಾಗ ಹಾಸ್ಪಿಟಲೈಸ್ ಆಗ್ತಿದ್ನೇನೋ ಅನ್ನೋದಾದರೆ ಏನೋ ಒಂದು ಕ್ಲೂ ಇರ್ತಿತ್ತು ನಮಗೆ. ಏನೂ ಇಲ್ಲ, ಇದು ಏನೂ ಆಗಿಲ್ಲ. ಒಂಥರ ಸಡನ್ ಶಾಕಿಂಗೆ. ಮನೇಲಿ ಇದ್ದಂಗೆ ಹಿಂಗೊಂದು ಫೋನ್ ಬಂತು, ಅವ್ನು ಇಲ್ಲ ಅನ್ನೋದೇ ನಮಗೆ ಬಂದಿರೋದು ವಿಷಯ.
ಸೊ ಏನಾದರೂ ಹ್ಯಾಬಿಟ್ಸ್ಗಳಿತ್ತಾ ರಾಕೇಶ್ ಪೂಜಾರಿಗೆ? ಇಲ್ಲ ಆ ಥರದ್ದೇನಿಲ್ಲ ಮೇಡಮ್. ಯಾಕಂದರೆ ಕಾಮಿಡಿ ಕಿಲಾಡಿಗಳು ಆ್ಯಕ್ಚುಲಿ ತೆರೆ ಮೇಲೆ ಜಸ್ಟ್ ಸ್ಯಾಟರ್ಡೆ ಸಂಡೇಸ್ ನೋಡ್ತಾ ಇದ್ರು ಎಲ್ಲರೂ ರಾಕೇಶ್ನ. ಬಟ್ ನಾವು ಉಳಿದಿದ್ದ ಸಮಯನೂ ಕಳೆದಿದ್ದೀವಿ ಅವನ ಜೊತೆ. ಅಂದರೆ ರಿಹರ್ಸಲ್ಸಿಂದ ಇರ್ಬೋದು, ಓವರ್ ಆಲ್ ತಿಂಗಳಿರ್ಬೋದು, ಅವನ ಜೊತೆ ನಾವು ಇದ್ದಾಗ ನಮ್ಗೆ ಗೊತ್ತು ಅವ್ನ ಚಟುವಟಿಕೆಗಳು ಎಲ್ಲ ತಿಳಿದಿತ್ತು ನಮಗೆ. ಅವ್ನಿಗೆ ಆ ಥರದ್ದು ಏನೂ ಅಭ್ಯಾಸ ಇಲ್ಲ. ಯಾವ ಥರದ್ದು ಅವನಿಗೆ ಏನು ಹೇಳ್ತಾರೆ, ಶೋಕಿಗಳು ಅಂತ ಹೇಳ್ತಾರೆ, ಅವ್ನು ಪದ ಬಳಸ್ತಾರೆ. ಈಗಿನ ಹುಡುಗರಿಗೆ ಒಂದು ಶೋಕಿ ಇರುತ್ತೆ ಅಂತಾರೆ. ಅಂಥದ್ದು ಏನೂ ಇಲ್ಲಪ್ಪ. ಸರಳವಾಗಿ ತುಂಬ ಸಿಂಪಲಾಗಿ ಬದುಕ್ತಾ ಇದ್ದಿದ್ದು ಹುಡುಗ ಅವನು. ಎಲ್ಲರ ಥರನೇ ಲೈಫ್ ಸ್ಟೈಲಲ್ಲಿ ಇದ್ದ, ಊಟ ಗೀಟ ಮಾಡ್ಕೊಂಡು ಆರಾಮಾಗಿದ್ದವನು. ರಾಕೇಶ್ ಪೂಜಾರಿಗೆ ನೀವು ಜೊತೆಗಿದ್ದವರು ಅಂದರೆ ಸ್ಯಾಟರ್ಡೆ ಸಂಡೇ ಬಿಟ್ಟು ಬೇರೆ ಟೈಮಲ್ಲೂ ಒಟ್ಟಿಗೆ ಇದ್ರಿ ಅಂತ ಹೇಳ್ತಿದ್ರಿ. ಒಂದಿಷ್ಟು ಕನಸುಗಳನ್ನು ನಿಮ್ಮ ಹತ್ರ ಬಿಚ್ಚಿಟ್ಟಿರ್ಬೇಕಲ್ಲ ಅವರು. ಅಂದರೆ ಈ ಥರ ನನಗೊಂದು ಆಸೆ ಇದೆ, ಈ ಥರ ಕನಸಿದೆ. ಯಾಕಂದರೆ ಪ್ರತಿಯೊಬ್ಬರು ಅಲ್ಲಿರೋರು ಸಾಕಷ್ಟು ಕನಸುಗಳು ಕಟ್ಕೊಂಡು ಬಂದಿರೋರೆ. ಏನಾದರೂ ಹೇಳ್ಕೊಂಡಿದ್ರಾ? ಇಲ್ಲ, ಅವನು ಏನಂದರೆ ಮೊಮೆಂಟ್ನ ಎಂಜಾಯ್ ಮಾಡೋವಂಥ ಹುಡುಗ. ಆ ಟೈಮ್ ಏನಿದೆ ಆ ಟೈಮ್ನಲ್ಲಿ ಎಲ್ಲರನ್ನೂ ನಗಿಸ್ಬೇಕು, ಎಂಜಾಯ್ ಮಾಡ್ಬೇಕು ಅನ್ನೋದಿತ್ತು. ವಿಷನ್ ಅಂದರೆ ಅವನಿಗೆ ಹೌದು, ಅವನಿಗೆ ಟ್ಯಾಲೆಂಟ್, ಪ್ರತಿಭೆ ಅನ್ನೋದು ತುಂಬ ಇತ್ತು. ಅದಕ್ಕೆ ಒಳ್ಳೆ ವೇದಿಕೆ ಕೂಡ ಸಿಕ್ಕಿತ್ತು. ಅದನ್ನು ಚೆನ್ನಾಗಿ ಬಳಸ್ಕೊತಿದ್ದ. ಸಿನಿಮಾಗಳಲ್ಲಿ ಇರಬೇಕು, ಕಾಣಿಸ್ಕೋಬೇಕು ಅನ್ನೋದೊಂದು ಇಂಟೆನ್ಷನ್. ಅನ್ನೋದು ಬಿಟ್ಟರೆ ಬೇರೆ ದೊಡ್ಡ ದೊಡ್ಡ ಕನಸುಗಳು ಅನ್ನೋದೆಲ್ಲ ಏನೂ ಇರಲಿಲ್ಲ. ಬಟ್ ಕೆಲವೊಮ್ಮೆ ಮದುವೆ ವಿಚಾರ ಕೇಳಿದಾಗ ನಗ್ನಾಗ್ತಾ ಹೇಳೋನು, ತಂಗಿದಾಗಲಿ ಅಂತ ಹೇಳಿರೋದು ಇದೆ ಉದಾಹರಣೆಗಳು. ಆಮೇಲೆ ಸಿನಿಮಾದಲ್ಲಿ ಸ್ವಲ್ಪ ಅಚೀವ್ ಆದಮೇಲೆ ಮಾಡಬೇಕು ಅನ್ನೋದು ಇತ್ತು. ಅದು ಬಿಟ್ಟರೆ ಬೇರೆ ದೊಡ್ಡ ದೊಡ್ಡ ಆಸೆಗಳು ಅವೆಲ್ಲ ಏನೂ ಹೇಳ್ಕೊಂಡಿಲ್ಲ. ಸೊ ಇವತ್ತಿಲ್ಲ, ಸೊ ನೋವು ಒಂದು ಕಡೆ ಇದೆ. ಇನ್ನು ಮುಂದೆ ಯಾವತ್ತೂ ರಾಕೇಶ್ ಪೂಜಾರಿ ಸಿಗಲ್ಲ, ಮತ್ತೆ ನಗಿಸಲ್ಲ ಅನ್ನುವಂಥ ಒಂದು ನೋವು. ಅದೇ ಸಹಿಸ್ಕೊಳಕ್ಕಾಗ್ತಿಲ್ಲ ಮೇಡಮ್. ಯಾಕಂದರೆ ಎಲ್ಲ ಅವ್ರವ್ರ ಲೈಫಲ್ಲಿ ಬ್ಯುಸಿ ಇರೋರೆ. ಬಟ್ ಸ್ಟಿಲ್ ಎಲ್ಲೋ ಒಂದು ಕಡೆ, ಯಾವಾಗಲೂ ಎಲ್ಲೋ ಒಂದು ಕಡೆ ಭೇಟಿ ಆಗ್ತಾ ಇದ್ವಿ, ಫೋನ್ ಮಾಡ್ತಾ ಇದ್ವಿ, ವಿಚಾರಿಸ್ತಿದ್ವಿ, ಹೆಂಗಿದೀಯಾ ನೀನು, ಹೆಂಗಿದೀಯಾ ಅಂತ. ನಾನೇನೋ ಸ್ಟೇಟಸ್ ಹಾಕಿದ್ರೆ ಅವ್ನು ಅದಕ್ಕೇನೋ ರೆಸ್ಪಾಂಡ್ ಮಾಡೋನು, ಅವನೇನೋ ಸ್ಟೇಟಸ್ ಹಾಕಿದ್ರೆ ನಾವೇನೋ ರೆಸ್ಪಾಂಡ್ ಮಾಡ್ತಿದ್ರು. ಇವಾಗ ಅದೆಲ್ಲ ಎಲ್ಲದಕ್ಕೂ ಒಂಥರ ಫುಲ್ ಸ್ಟಾಪ್ ಥರ ಆಗೋಯ್ತಲ್ಲ. ಅದು ಭಾಳ ಬೇಜಾರು ನಮಗೆ. ಬರಲ್ವಲ್ಲ ಅವನು ವಾಪಸ್ ಅನ್ನೋದೊಂದು ಬೇಜಾರಿದೆ. ಬಟ್ ಏನಂದರೆ ತುಂಬ ಒಳ್ಳೆ ವ್ಯಕ್ತಿ ಅವನು. ಒಳ್ಳೆ ಒಂದು ಏನು ಪ್ಯೂರ್ ಸೋಲ್ ಅಂತೀವಲ್ಲ ಆ ಥರದ್ದು ಒಳ್ಳೆ ಆತ್ಮ, ಒಳ್ಳೆ ವ್ಯಕ್ತಿ. ದೇವರು ಅವರ ಕುಟುಂಬಕ್ಕೊಂದು ದೊಡ್ಡ ಶಕ್ತಿಯಾಗಿ ನಿಂತು, ಎಸ್ಪೆಷಲಿ ರಾಕೇಶ್ ಅವ್ರ ತಾಯಿದು ನಾನು ಈಗ ಜಸ್ಟ್ ಒಂದು ವಿಡಿಯೋ ನೋಡಿದೆ ನಾನು. ಕಾರ್ಯ ನಡೀತಾ ಇತ್ತು. ಪಾಪ ಆ ತಾಯಿ ಬಾಲೆ ಅಂತಿದ್ರು. ತುಳುವಲ್ಲಿ ಬಾಲೆ ಅಂದರೆ ಮಗು ನೋಡಿ. ಅಷ್ಟು ದೊಡ್ಡವನಿಗೆ ಮಗು ಅಂತ ಹೇಳ್ತಿದ್ರು ಅವ್ರ ತಾಯಿ. ಯಾರಿಗೂ ಹಿಂಗೆ ಆಗಬಾರ್ದು ಮೇಡಮ್. ಅದು ಉಳಿಯೋದು, ಬದುಕೋದು, ಸಾಯೋದು ಇವೆಲ್ಲ ಕಾಮನ್ನೇ. ಬಟ್ ಒಳ್ಳೆ ವ್ಯಕ್ತಿಗಳು ಹೋದಾಗ ಸ್ವಲ್ಪ ನೋವು ತಡ್ಕೊಳಕ್ಕಾಗಲ್ಲ ನಮ್ಗಳಿಗೆ. ಅದು ತುಂಬ ಒಳ್ಳೆ ವ್ಯಕ್ತಿ ಮೇಡಮ್, ಅದು ಹೇಳೋಕ್ಕಾಗಲ್ಲ. ಅವನಿಲ್ಲ ಅಂತ ಇದನ್ನು ಹೇಳ್ತಾ ಇಲ್ಲ, ಅವನಿದ್ದಾಗಲೂ ನಾವು ಹೇಳ್ತಾ ಇದ್ವಿ ಅವ್ನು ಬಿಡಪ್ಪ, ಅವ್ನು ಒಳ್ಳೆ ಮನುಷ್ಯ, ಅವ್ನು ಒಳ್ಳೆ ಹುಡುಗ ಅಂತಲೇ ಮಾತಾಡ್ತಾ ಇದ್ವಿ ಅವನಿದ್ದಾಗ್ಲೂ. ಇವಾಗ ಅವ್ನು ಇಲ್ಲಿರೋದು ಏನು ಹೇಳೋದು ಗೊತ್ತಿಲ್ಲ. ಸೊ ಸಾಮಾನ್ಯ ನೀವು ಹೇಳಿದ್ರಿ ಒಳ್ಳೆ ವ್ಯಕ್ತಿ ಇರುವನು, ಒಳ್ಳೆ ಗುಣ ಇರೋದು ಅಂತ. ಸೊ ಆ ಕಾರಣಕ್ಕೆ ಅನ್ಸುತ್ತೆ ರಕ್ಷಿತಾ ಅವರಾಗಿರ್ಬೋದು, ಯೋಗರಾಜ್ ಭಟ್ ಅವರಾಗಿರ್ಬೋದು, ಅರ್ಜುನ್ ಜನ್ಯ ಸಾಕಷ್ಟು ಜನ ಸ್ಟೇಟಸ್ ಎಲ್ಲ ಹಾಕ್ಕೊಂಡಿದ್ರು. ಸಾಕಷ್ಟು ಜನ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಬಗ್ಗೆ ಬರ್ಕೊಂಡಿದ್ರು. ಅವ್ರನ್ನು ಇವತ್ತಿನ ಲಾಸ್ಟ್ ಇನ್ಯಾವತ್ತು ಅವ್ರು ನೋಡೋಕ್ಕಾಗಲ್ಲ. ಸೊ ಕೊನೆ ಕ್ಷಣದ ವಿಧಿವಿಧಾನಕ್ಕೆ ಹೊರಟಿದ್ದಾರೆ. ಇಲ್ಲ, ಅದು ರಕ್ಷಿತಾ ಮೇಡಮ್ ಅಂತಲ್ಲ, ಎಲ್ರಿಗೂ ಇಷ್ಟ ಆಗೋವಂಥ ವ್ಯಕ್ತಿ ಅವನು. ಬಟ್ ರಕ್ಷಿತಾ ಮೇಡಮ್ ಏನಂದರೆ ಅವ್ರೂ ನಾವು ಮೆಚ್ಚಬೇಕು. ಬಿಕಾಸ್ ಮಗ ಅನ್ನೋಂಗೆ ಮನೆ ಮಕ್ಕಳು ಥರನೇ ನೋಡೋರು ಅವರು. ಎಲ್ರಿಗೂ ಪ್ರೀತಿ ಹಂಚಿದ್ದಾರೆ. ಬಟ್ ಇವ್ನು ಹಂಗೆ ನಡ್ಕೊಂಡಿದ್ದಕ್ಕೆ ಬಹುಶಃ ಅವರು ಆ ಮಟ್ಟಿಗೆ ಆ ಸ್ಥಾನಮಾನ ಮನಸ್ಸಲ್ಲಿ ಅವನಿಗೆ ಕೊಟ್ಟಿರೋದು. ಸೊ ಅವ್ರಿಗೂ ತುಂಬ ಇದೊಂಥರ ಶಾಕಿಂಗೇ ಅದು. ಆ್ಯಂಡ್ ನಮಗೆ ಇನ್ನೊಂದು ಎಸ್ಪೆಷಲಿ ನನಗಾಗಿರ್ಬೋದು, ಜಿ ಅವ್ರಿಗಾಗಿರ್ಬೋದು, ಆ್ಯಂಡ್ ಲೋಕಿ ಅಣ್ಣ, ನಮ್ಮ ಕಾಮಿಡಿ ಕಿಲಾಡಿ ಲೋಕೇಶ್, ಅವ್ರಿಗೆ ಹೋಗೋಕ್ಕಾಗಿಲ್ಲ ಬಿಕಾಸ್ ಆಫ್ ಸಮ್ ರೀಸನ್ಸ್, ನಮ್ಮ ಪರಿಸ್ಥಿತಿಗಳಿಂದ. ನಾನಿಲ್ಲಿ ಮಗು ಜೊತೆ ಸ್ಟ್ರಕ್ ಆಗಿದ್ದೀನಿ, ಜಿ ಅವ್ರು ಶೂಟಿಂಗಲ್ಲಿದ್ದಾರೆ. ಅವ್ರಿಗೆ ವೆಯ್ಟ್ ಮಾಡ್ತಿದ್ದೀವಿ, ಯಾವಾಗ ಶೂಟಿಂಗ್ ಮುಗಿಸಿ ಬೇಗ ಕಳಿಸ್ತಾರೋ, ಯಾವಾಗ ನಾವು ಅವ್ರ ಜೊತೆ ಹೊರಡ್ತೀವೋ ಅದು ಗೊತ್ತಿಲ್ಲ. ಅವ್ನು ಕೊನೆ ಕ್ಷಣದ್ದು ಅವ್ನ ಮುಖ ನೋಡೋಕೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಹೋಗ್ಬಿಡೋಣ ಒಂದು ಸರಿ, ಆ ತಾಯಿನಾದರೂ ನೋಡ್ಕೊಂಬರೋಣ ಅನ್ನೋದು ನಮಗಿದೆ. ಬಟ್ ಅದು ಆ ನಗು ಮುಖದ್ದು ರಾಕೇಶ್ನ ನೋಡಿದ್ದು ನೆನಪಿದೆ ಕೊನೆ ಟೈಮಲ್ಲಿ. ಬಟ್ ಈ ಥರ ಬೇಡ, ಯಾರಿಗೂ ಬೇಡ ಮೇಡಮ್ ಇದು ಕಲಾವಿದರಿಗೆ.
ಅವರ ಒಂದು ಡ್ಯಾನ್ಸ್ ವಿಡಿಯೋ ಲಾಸ್ಟ್ ಮೆಹಂದಿ ಇದರಲ್ಲಿ ಡ್ಯಾನ್ಸ್ ಮಾಡಿರೋದೇ ಕೊನೆ ವಿಡಿಯೋ. ಆ ವಿಡಿಯೋ ನೋಡಿದಾಗ ಆ ವಿಡಿಯೋ ನೋಡಿದ್ರೆ ಅನ್ಸುತ್ತೆ ಎಷ್ಟು ಜಾಲಿಯಾಗಿದ್ದಾನೆ ನೋಡಿ ಅವನು. ಎಲ್ಲ ಅನ್ಸುತ್ತೆ ಅದು ಕೊನೆಕ್ಷನ್ ಅಂತ. ಖುಷಿ ಅವ್ನು ಎಲ್ಲ ಕಡೆನೂ ಖುಷಿನೇ ಅವನಪ್ಪ. ನಾವೊಂದು ಗ್ರೂಪ್ ಫೋಟೋ ತೊಗೋತೀವಿ ಅಂದ್ರೂ ಓಡ್ಬಂದು ಸುಯ್ ಅಂತ ಎಲ್ಲಿರೋನೋ ಗೊತ್ತಿಲ್ಲ, ಎಲ್ಲ ನಮ್ಮ ಪಡೆಗೆ ನಾವು ನಿಂತಿದ್ರೆ ಸಾಕು ಸುಯ್ ಅಂತ ಬಂದು ನಿಂತ್ಕೊಂಡ್ಬಿಡೋನು. ಅಷ್ಟು ಚೂಟಿ ಹುಡುಗ ಅದು. ನನ್ನನ್ನು ಬಿಟ್ಟಿದ್ದೀರಾ ನೀವು? ಅಷ್ಟು ಚೂಟಿ ಹುಡುಗ, ಎಲ್ಲರಿಗೂ ಇಷ್ಟ, ಎಲ್ಲರ ಫೇವ್ರೇಟ್. ನಾನು ಪ್ರೀವಿಯಸ್ ಒಂದು ಕಡೆ ಮಾತಾಡ್ತಾ ಹೇಳಿದೆ, ಸುಮ್ಮನೆ ನಾನು ಸ್ಟೇಟಸ್ ತೆಗೆದೆ ಮೇಡಮ್, ನೀವು ನಂಬಲ್ಲ, ಕ್ಯಾಮ್ರಾಮ್ಯಾನಿಂದ ಹಿಡಿದು ಲೈಟ್ ಬಾಯಿಂದ ಹಿಡಿದು ಪ್ರೊಡಕ್ಷನ್ ಹುಡುಗರು, ನಮ್ಮ ಕಲಾವಿದರುಗಳು, ಎಲ್ಲ ಟೆಕ್ನಿಷಿಯನ್ ಪ್ರತಿಯೊಬ್ಬರು ಸ್ಟೇಟಸ್ಗೆ ಒಂದು ಫೋಟೋ ಇಟ್ಕೊಂಡಿದ್ದಾರೆ. ಆ್ಯಂಡ್ ಸಂಬಂಧ ಇಲ್ಲದಿರೋರು ಇಟ್ಕೊಂಡಿದ್ದಾರೆ. ಲೈಕ್ ನಂದು ಯಾರೋ ರಿಲೇಟಿವ್, ನಂದು ಯಾರೋ ಫ್ರೆಂಡ್ಸು, ಅವರೆಲ್ಲ ಸ್ಟೇಟಸ್ಗೆ ಹಾಕ್ಕೊಂಡಿದ್ದಾರೆ. ಒಂದು ಕಡೆ ಇದು ಖುಷಿ ಪಡ್ಬೇಕಾ, ನಾನು ಇಷ್ಟು ಜನನ ಸಂಪಾದನೆ ಮಾಡಿದಾನಲ್ಲ, ಇಷ್ಟು ಚಿಕ್ಕ ವಯಸ್ಸು, ಎಷ್ಟು ಅವನಿಗೆ 33, ಇಷ್ಟು ಚಿಕ್ಕ ವಯಸ್ಸಿಗೆ ಅಷ್ಟು ಸಂಪಾದನೆ ಮಾಡಿದಾನ, ಇಷ್ಟು ಜನನ ಇಷ್ಟಪಡೋಂಗೆ ಮಾಡಿದಾನ ಅಂತ ಖುಷಿ ಪಡಬೇಕಾ, ಅಥವಾ ಈ ಪರಿಸ್ಥಿತಿಯಿಂದ ಸ್ಟೇಟಸ್ಗೆ ಫೋಟೋ ಬರೋ ಥರ ಆಯ್ತಲ್ಲ ಅಂತ ಬೇಜಾರು ಮಾಡ್ಕೋಬೇಕು ಗೊತ್ತಾಗ್ತಾ ಇಲ್ಲ. ಏನು ಮಾಡೋಕ್ಕಾಗಲ್ಲ. ಬಟ್ ಏನಂದರೆ ನನಗೀಗ ನನಗೊಂದೇ ಕನ್ಸರ್ನ್ ಆಗೋಗಿದ್ದನ್ನು ಯಾರೂ ಏನೂ ತಿದ್ದಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಒಂದು ಒಳ್ಳೆ ಪ್ರತಿಭೆ ಪಾಪ, ಅದಕ್ಕೊಂದು ವೇದಿಕೆ ಸಿಕ್ಕಿ ಅದಕ್ಕೊಂದು ಅನಾವರಣ ಆಗೋ ಟೈಮಲ್ಲಿ ಹಿಂಗೆ ಕೊನೆ ಆಗೋಯ್ತಲ್ಲ ಅನ್ನೋದೊಂದು ಬೇಜಾರು. ಇನ್ನೊಂದು ಕಡೆ ಅವ್ರ ತಾಯಿ ನೆನೆಸ್ಕೊಂಡ್ರೆ ಸ್ವಲ್ಪ ಕರುಳು ಕಿತ್ತುತ್ತೆ. ಯಾಕಂದರೆ ನಾನು ಒಂದು ಸಣ್ಣ ಮಗು ತಾಯಿ, ಒಂಥರ ಸಣ್ಣ ಮಗುನೇ ಬಿದ್ದರೆ ಎದ್ರೇ ಅಯ್ಯೋ ಅಮ್ಮ ದೇವ್ರೇ ಅಂತ ಬೇಡ್ಕೋತೀವಿ ನಾವು. ಇನ್ನು ಮದುವೆ ವಯಸ್ಸಿಗೆ ಬಂದು ಅಷ್ಟು ಪ್ರಖ್ಯಾತ ಪಡೆದು ಹೋದ ಅಂದರೆ ಹೆಂಗೆ. ಕೊನೆಯದಾಗಿ ನೀವು ಯಾವಾಗ ಭೇಟಿ ಆಗಿದ್ರಿ? ಆ ಟೈಮಲ್ಲಿ ಏನು ಮಾತಾಡ್ಕೊಂಡಿದ್ದು ನೆನಪಿದೆಯಾ? ದಸ್ಕತ್ ಸಿನಿಮಾದು ಪ್ರೀಮಿಯರ್ ಶೋಗೆ ನಮ್ಮ ಕಾಮಿಡಿ ಕಿಲಾಡಿ ಅನೀಶ್ ಕರೆದಿದ್ರು, ಅವ್ರದ್ದೇ ಡೈರೆಕ್ಷನ್ನು. ಇವರೆಲ್ಲ ಒಂಥರ ಚಂದ, ಒಂದು ನಾನು ಯಾವಾಗಲೂ ಹೇಳ್ತೀನಿ, ಒಂಥರ ಹೂಗುಚ್ಚ ಇದ್ದಂಗೆ, ಎಲ್ಲ ಥರ ಗುಲಾಬಿ ಹೂವು, ಬೇರೆ ಬೇರೆ ಸಂಪಿಗೆ ಹೂವು ಎಲ್ಲ ಇರುತ್ತಲ್ಲ, ಹಂಗೆ ಬೇರೆ ಬೇರೆ ಥರ ಇರೋ ಒಂದು ಇದು ಹೂಗುಚ್ಚ ಥರ ಅವರೆಲ್ಲ ಟೀಮು. ಅನೀಶು, ಹಿತೇಶು, ಪ್ರವೀಣು ಐತೆ, ಆಮೇಲೆ ಸೂರಜ್, ಇವರೆಲ್ಲ. ಆಮೇಲೆ ಅಲ್ಲಿ ಹೋದರೆ ಒಬ್ಬರಲ್ಲ ಎಲ್ಲರೂ ಸಿಗ್ತಾರೆ, ಪ್ಯಾಕೇಜ್ ಥರ ಸಿಗ್ತಾರೆ ಇವರೆಲ್ಲ. ಒಂಥರ ಹೋದ್ವಿ, ಮಾತಾಡ್ಸಿದ್ವಿ, ಬರೋದೇ ಇಲ್ಲ ಮನೆಗೆ ಅಂತೆಲ್ಲ ರೇಗಿಸಿದ್ವಿ, ಬರ್ತೀನಿ ನಾನು, ಎಲ್ಲಿಗೆ ಹೋಗೋದು ಹಂಗೆ ಹಿಂಗೆ ಅಂತೆಲ್ಲ ರೇಗಿಸಿ ಎಲ್ಲ ಮಾಡ್ದೆ. ಇಡೀ ಸಿನಿಮಾ ನಮ್ಮ ಜೊತೆ ಕೂತ್ಕೊಂಡು ನೋಡ್ದೆ, ನನ್ನ ಮಗುನೆಲ್ಲ ಆಟಾಡಿಸ್ದ. ಆ ಕ್ಷಣ ಮರೆಯೋಕ್ಕಾಗಲ್ಲ. ಅದೇ ನಮ್ಮದು ಲಾಸ್ಟ್ ಮೆಮೊರಿ ಆಗೋಯ್ತಾ ಅನ್ಸ್ಬಿಡ್ತು. ಖುಷಿಯಾಗಿದ್ದ, ನಗಾಡ್ಕೊಂಡು ಹಿಂಗೆ ಅಂದ್ಕೊಂಡಿದ್ದ. ನಾನು ಮಾತ್ರ ಮಾತಾಡಬೇಕಾದ್ರೆ ಅವನು ಕ್ಲೀನ್ ಶೇವ್ ಮಾಡಿ ಶಾರ್ಟ್ ಹೇರಲ್ಲಿ ಗುಂಡಕ್ಕಿರೋನು, ಅದು ರಾಕೇಶ್ ತುಂಬ ಕ್ಯೂಟಾಗಿ ಕಾಣಿಸೋನು. ಈಗ ಫುಲ್ಲು ದಾಡಿ ಎಲ್ಲ ಬಿಟ್ಟು ಕೂದಲೆಲ್ಲ ಬಿಟ್ಟಿದ್ದ ಶೂಟಿಂಗ್ ಪರ್ಪಸ್ಸಿಗೆ. ನಾನು ಹೇಳಿದೆ, ಚೆಕ್ ಇದೆಯಂತ ಚಂದನೇ ಇಲ್ಲ, ಇದು ತೆಗಿ ಮಾರ ನೀನೊಂದು ಅಂದರೆ, ಇಲ್ಲ ಅದು ಸಿನಿಮಾಗೆ ಬಿಟ್ಟಿದ್ದೀನಿ, ಸಿನಿಮಾ ಆಗಲಿ ತೆಗಿತೇನೆ ಆಯಿತಾ, ಫಸ್ಟು ತೆಗೆದು ನಿಮ್ಮ ಮನೆಗೆ ಬರ್ತೀನಿ ಅಂತ ರೇಗಿಸ್ತಿದ್ದ. ಎಲ್ಲರ ಹತ್ರ ಚೆನ್ನಾಗಿರ್ತಾನೆ, ಎಲ್ಲರ ಹತ್ರ ಹಂಗೆ ಮಾತಾಡ್ತಾನೆ ಅವನು. ಅದೇ ಕೊನೆ ಕ್ಷಣಗಳಾಗೋಯ್ತು. ಭಾಳ ಒಳ್ಳೆ ವ್ಯಕ್ತಿ ಮೇಡಮ್. ಆ್ಯಕ್ಚುಲಿ ಟು ಬಿ ಫ್ರ್ಯಾಂಕ್, ನಮಗಿಂತ ಜಾಸ್ತಿ ಕ್ಲೋಸ್ ಆಗಿದ್ದಿರೋ ಒಂದಷ್ಟು ಫ್ರೆಂಡ್ಸ್ಗಳಿದ್ರೆ ಎಲ್ಲ ಅಲ್ಲಿ ಹೋಗ್ಬಿಟ್ಟಿದ್ದಾರೆ. ಐ ಡೋಂಟ್ ನೋ ಅವ್ರು ಹೆಂಗೆ ಸಹಿಸ್ಕೊತಾ ಇದ್ದಾರೋ ಗೊತ್ತಿಲ್ಲ. ನಾವು ರೇರಾಗಿ ಸಿಗೋದು, ಫ್ಯಾಮಿಲಿಯಿಂದ ಬ್ಯುಸಿ ಇರೋದ್ರಿಂದ ನಾವು ತುಂಬ ರೇರ್ಲಿ ಸಿಗ್ತಾ ಇದ್ವಿ, ರೇರ್ಲಿ ಮಾತಾಡ್ತಾ ಇದ್ವಿ. ಬಟ್ ಆ ಕಡಿಮೆ ಸಮಯದಲ್ಲೇ ತುಂಬ ಬಾಂಡಿಂಗ್ ಬೆಳೆಸ್ಕೊಂಡಿದ್ದ. ಅಷ್ಟು ಒಳ್ಳೆ ಹುಡುಗ ಅವನು. ಸೊ ರಾಕೇಶ್ ಇನ್ನಿಲ್ಲ ಅನ್ನೋದನ್ನು, ಆ ಸತ್ಯನ ನಾವು ಅರ್ಗಿಸ್ಕೊಳ್ಳೇಬೇಕು. ಸೊ ಅವ್ರ ತಾಯಿ ಯಾವತ್ತಾದರೂ ನಿಮ್ಮ ಹತ್ರ ಮಾತಾಡಿದ್ದಿದೆಯಾ, ಅಥವಾ ಮತ್ತೆ ಹೋಗಿ ಏನಾದರೂ ಹೇಳಬೇಕು ಅಂದ್ಕೊಂಡಿದ್ದೀರಾ, ಹೇಗೆ? ಇಲ್ಲ, ತಾಯಿ ಅಂದರೆ ನಾನು ಒಂದ್ಸರಿ ಹೋಗಿ ಉಳ್ಕೊಂಡಿದ್ದೆ, ಈವೆಂಟ್ ಇತ್ತು, ಹಂಗಾಗಿ ಅವ್ರ ಮನೇಲಿ ಉಳ್ಕೊಂಡಿದ್ದೆ ಉಡುಪಿಗೆ ಹೋದಾಗ. ತುಂಬ ಒಳ್ಳೆ ತಾಯಿ ಅದು ಪಾಪ. ನನ್ನನ್ನು ನೋಡ್ಕೊಂಡಿದ್ದ ರೀತಿ ನನಗೆ ಹೆಂಗೆ ಫೀಲ್ ಆಗ್ತಿತ್ತು ಅಂದರೆ, ಬಹುಶಃ ತಾಯಿ ಹಿಂಗಿರೋದಕ್ಕೆ ಮಗ ಹಿಂಗೆ ಅನಿಸುತ್ತೆ, ಫ್ರೆಂಡ್ಲಿ ಆಗಿರೋದು ಅಂತ. ಯಾಕಂದರೆ ಅವರು ಹಾಗೆ ಫ್ರೆಂಡ್ಲಿ, ಕುತ್ಕೋ ತಿನ್ನು ಮಗ, ಊಟ ಮಾಡು ಅಂತ ಬಡಿಸೋದು, ನೋಡ್ಕೊಳ್ಳೋ ರೀತಿ. ಫಸ್ಟ್ ಟೈಮ್ ಹೋಗಿದ್ದೀನಿ ಅನ್ನೋ ಫೀಲೇ ಇರಲಿಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು. ಆ್ಯಂಡ್ ರಾಕೇಶ್ ತಂಗಿ ಇದ್ದಾರೆ, ಅವರು ಕೂಡ ತುಂಬ ಫ್ರೆಂಡ್ಲಿ, ತುಂಬ ಒಳ್ಳೆ ಹುಡುಗಿ, ಚೆನ್ನಾಗಿ ಓದ್ತಾಳೆ ಅವಳು. ಅದೇ ಮಾತಾಡುವಾಗ ಒಂದ್ಸತಿ ಹೇಳಿದರು, ನೀವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಅವನಿಗೆ ಬೇಗ ಮದುವೆ ಕೇಳಿಯಲ್ಲ ಅಂತ ನಗ್ತಾ ಹೇಳ್ತಾಯಿದ್ರು. ಅದಕ್ಕೆ ಹೇಳೋಣಮ್ಮ ಅಂತ ಮಾತಾಡಿದ್ದು ಅಷ್ಟೇ. ಅದಾದ್ಮೇಲೆ ಮತ್ತೆ ಬನ್ನಿ, ಬರ್ತಾಯಿರಿ, ಹೋಗ್ತಾಯಿರಿ ಅಂತ ಖುಷಿಲಿ ಮಾತಾಡಿದರು ತಾಯಿ. ಈಗ ಹೋಗಿ ನನಗೆ ಬರೀ ವಿಡಿಯೋ ನೋಡಿಬಿಟ್ಟೆ, ನನಗೆ ಆ ತಾಯಿನ ಅಳೋದನ್ನು ನೋಡೋಕ್ಕಾಗಲಿಲ್ಲ. ನನಗೆ ಬಾಲೆ ಅಂತ ಅಳ್ತಿದ್ರು ಪಾಪ. ನೋಡ್ಬೇಕು ನಾವು ಹೋಗಿ ಏನು ಮಾಡೋಕ್ಕಾಗತ್ತೆ, ಸಮಾಧಾನ ಮಾಡೋಷ್ಟು ದೊಡ್ಡವ್ರು ನಾವಲ್ಲ, ಇಲ್ಲ ಕಳೆದೋಗಿರೋ ಸಮಯನ ತಂದ್ಕೊಡೋ ಅಷ್ಟು ಶಕ್ತಿಶಾಲಿಗಳು ನಾವಲ್ಲ. ಏನಂದರೆ ಹೋಗಿ ಒಂದಷ್ಟು ಹೊತ್ತು ಕಳಿಬೋದೇನೋ ಅಷ್ಟು. ಇದೊಂದೇ ಲಾಸ್ಟ್ ಆಪ್ಷನ್ಸ್ ನಮಗಿರೋದು ಸ್ನೇಹಿತರಾಗಿ. ಥ್ಯಾಂಕ್ ಯು ಮೇಡಮ್. ರಾಕೇಶ್ ಪೂಜಾರಿ ಕೇವಲ ಒಬ್ಬ ಕಾಮಿಡಿ ಮಾಡುವಂಥ ನಟನಲ್ಲ, ಅವನೊಳಗೊಂದೊಳ್ಳೆ ಮಾನವೀಯತೆ ಇದೆ, ಒಂದೊಳ್ಳೆ ಗುಣಗಳನ್ನು
ಅಳವಡಿಸಿಕೊಂಡಿದ್ದಾರೆ ಅನ್ನುವಂಥದ್ದು ಅವರು ಸುತ್ತಮುತ್ತ ಇದ್ದಂಥ ಸಾಕಷ್ಟು ಅವರ ಫ್ರೆಂಡ್ಸ್ಗಳ ಮಾತು, ಕಾಮಿಡಿ ಕಿಲಾಡಿ ದಿನಗಳಾಗಿರ್ಬೋದು, ಅವ್ರ ಮನೆಯಲ್ಲಿ ಉಳ್ಕೊಂಡ ದಿನಗಳಾಗಿರ್ಬೋದು, ಅವ್ರ ಜೊತೆ ಇದ್ದಂಥ ದಿನಗಳಾಗಿರ್ಬೋದು, ಇದೆಲ್ಲವನ್ನ ಅವರು ಹೇಳ್ಕೊಂಡಿದ್ದಾರೆ, ಆ ನೋವನ್ನು ಹೊರಗಾಕಿದ್ದಾರೆ. ಕ್ಯಾಮರಾ ಪರ್ಸನ್ ಜಯನ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.